ಇದು ಪೋಷಕರು ಗಮನಿಸಬೇಕಾದಂತಹ ಸುದ್ದಿ. ಮಕ್ಕಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೃದಯಾಘಾತದ ಅಪಾಯ ಹೆಚ್ಚಾಗ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ನಿಂದ ದೇಶದಲ್ಲೇ ಮೊದಲ ಅಧ್ಯಯನ ಇದು. ಕರ್ನಾಟಕ ಸೇರಿ 13 ರಾಜ್ಯಗಳಲ್ಲಿ ಸಂಶೋಧನೆಯನ್ನು ನಡೆಸಲಾಯಿತು. ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದಲ್ಲಿ ಅಧ್ಯಯನ ನಡೆದಿದೆ. ರಾಜ್ಯ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿದೆ ಕಿಮ್ಸ್. ನೋಡಿ, ಮಕ್ಕಳಲ್ಲಿ ಕೂಡ ಹೃದಯಾಘಾತದ ಅಪಾಯದ ಹೆಚ್ಚಾಗ್ತಾ ಇರುವಂತಹ ವಿಚಾರವನ್ನ ಅಧ್ಯಯನದಲ್ಲಿ ಬಹಿರಂಗಪಡಿಸಲಾಗಿದೆ. ನೋಡಿ, ಇಷ್ಟು ದಿನ ನಾವು ಭಯ ಪಡ್ತಾ ಇದ್ವಿ, ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಯಾಕೆ ಈ ರೀತಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥ ಕುರಿತಂತೆ ಸಾಕಷ್ಟು ಕಾರಣಗಳು ಕೂಡ ವೈದ್ಯರು ತಿಳಿಸ್ತಲೇ ಇದ್ರು. ಆದರೆ ಈಗ ಆತಂಕ ಪಡುವ ವಿಚಾರ ಅಂತ ಅಂದರೆ ಮಕ್ಕಳಲ್ಲೂ ಕೂಡ ಈ ಹೃದಯಾಘಾತದ ಅಪಾಯ ಹೆಚ್ಚಾಗ್ತಾ ಇರೋದು. ಅದು ಅಧ್ಯಯನದಲ್ಲಿ ತಿಳಿದು ಬಂದಿದೆ. ಹುಬ್ಬಳ್ಳಿಯ ಕಿಮ್ಸ್ನಿಂದ ದೇಶದಲ್ಲೇ ಮೊದಲ ಅಧ್ಯಯನ ಆಗಿರುವುದು. ಕರ್ನಾಟಕ ಸೇರಿದಂತೆ 13 ರಾಜ್ಯಗಳಲ್ಲಿ ಈ ಒಂದು ತಂಡ ಸಂಶೋಧನೆಯನ್ನು ನಡೆಸಿದೆ. ಡಾಕ್ಟರ್ ರಾಮ್ ಕವಲಗುಡ್ಡ ಅವರ ನೇತೃತ್ವದಲ್ಲಿ ಅಧ್ಯಯನ ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಹೊರಬಂದಿದೆ. ಮಕ್ಕಳಲ್ಲೂ ಕೂಡ ಹೃದಯಾಘಾತದ ಅಪಾಯ ಇದೆ ಅನ್ನುವಂತಹ ವಿಚಾರವನ್ನ ಈ ವರದಿ ಬಹಿರಂಗಪಡಿಸ್ತಾ ಇದೆ. ರಾಜ್ಯ ಹಾಗೆ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಿದೆ ಕಿಮ್ಸ್. ನೋಡಿ, ಮಕ್ಕಳಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇರೋದಕ್ಕೆ ಒಂದಷ್ಟು ಅಧ್ಯಯನ ಏನು ಹೇಳ್ತಾ ಇದೆ ಅನ್ನುವಂಥ ವರದಿಯನ್ನು ನಾವು ಗಮನಿಸ್ತಾ ಹೋಗೋಣ. ಮಕ್ಕಳಲ್ಲಿ ಅಪಾಯ ಹೆಚ್ಚಾಗ್ತಾ ಇರೋದಕ್ಕೆ ಈ ಹುಬ್ಬಳ್ಳಿ ಕಿಮ್ಸ್ನಿಂದ ದೇಶದಲ್ಲೇ ಮೊದಲ ಅಧ್ಯಯನ ನಡೆಯಿತು. ಕರ್ನಾಟಕ ಸೇರಿ 13 ರಾಜ್ಯಗಳಲ್ಲಿ ಸಂಶೋಧನೆ ಆಯಿತು. ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದಲ್ಲಿ ಅಧ್ಯಯನ ಆಗಿತ್ತು. 347 ಮಕ್ಕಳು ಅಧ್ಯಯನಕ್ಕೆ ಒಳಪಟ್ಟಿದ್ರು. 8 ರಿಂದ 18 ವರ್ಷಗಳ ಮಕ್ಕಳ ಮೇಲೆ ಈ ಅಧ್ಯಯನ ನಡೆದಿದೆ. ಹೆಚ್ಚು ತೂಕ ಹೊಂದಿರುವಂತಹ ಮಕ್ಕಳನ್ನ ಆಯ್ಕೆ ಮಾಡಿ ಪರೀಕ್ಷೆಯನ್ನ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯ 62 ಕಾಲೇಜು ವಿದ್ಯಾರ್ಥಿಗಳ ಪರೀಕ್ಷೆ ನಡೆದಿದ್ದು, ಎತ್ತರ, ತೂಕ, ಕೊಲೆಸ್ಟ್ರಾಲ್, ಹೃದಯದ ಎಂಡೋಥೀಲಿಯಂ ಪರೀಕ್ಷೆಯನ್ನ ಮಾಡಲಾಯಿತು. 70% ಮಕ್ಕಳಲ್ಲಿ ಅಪಾಯಕಾರಿ ಅಂಶಗಳು ಪತ್ತೆಯಾಗಿದೆ. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಈ ಒಂದು ಅಧ್ಯಯನ ಮಾಡಲಾಗಿದ್ದು ಯಾವ ರೀತಿ ಅಪಾಯ ಇದೆ ಅನ್ನೋದನ್ನ ಅಧ್ಯಯನ ಹೇಳ್ತಾ ಇದೆ. ಸುಮಾರು 70% ಮಕ್ಕಳಲ್ಲಿ ಈ ಅಪಾಯಕಾರಿ ಅಂಶ ಪತ್ತೆಯಾಗಿದ್ದು, ಹೃದಯಾಘಾತಕ್ಕೆ ಕಾರಣವಾಗುವಂತಹ ಅಪಾಯಕಾರಿ ಅಂಶಗಳು ಪತ್ತೆಯಾಗಿದೆ. 17% ಮಕ್ಕಳಲ್ಲಿ ಎಂಡೋಥೀಲಿಯಂ ಹಾನಿ ಕಂಡು ಬಂದಿದೆ. ಹೃದಯ ಮಾತ್ರವಲ್ಲ, ಕಿಡ್ನಿ ಸೇರಿದಂತೆ ಹಲವು ಅಂಗಗಳಲ್ಲಿ ಅಪಾಯ ಕಂಡು ಬಂದಿದೆ. ಚಿಕಿತ್ಸೆ ಪಡೆದೇ ಇದ್ರೆ 10-15 ವರ್ಷಗಳಲ್ಲಿ ಹೃದಯಾಘಾತ ಆಗುವಂತಹ ಸಂಭವ ಇದೆ ಅಂತ ಹೇಳಿ ವರದಿ ಹೇಳ್ತಾ ಇದೆ. ನೋಡಿ, ಈ ಅಧ್ಯಯನ ಏನೇನು ಹೇಳ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಚಿಕಿತ್ಸೆ ಏನಾದರೂ ಪಡೆದೇ ಇದ್ರೆ ಏನೆಲ್ಲ ಈ ಅಪಾಯಕಾರಿ ಅಂಶಗಳು ಪತ್ತೆಯಾಗಿದೆ, ಅದಕ್ಕೆ ಹೃದಯಾಘಾತ ಆಗಬಹುದು. ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಬೊಜ್ಜುತನ, ದೈಹಿಕ ಚಟುವಟಿಕೆ ಕೊರತೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಜಂಕ್ ಫುಡ್, ಕೋಲ್ಡ್ ಡ್ರಿಂಕ್ಸ್, ಹೆಚ್ಚು ಸಕ್ಕರೆ ಸೇವನೆ ಮಾಡುವುದು, ಹೆಚ್ಚು ಉಪ್ಪಿನ ಆಹಾರದಿಂದ ಮಕ್ಕಳ ಆರೋಗ್ಯಕ್ಕೆ ಅಪಾಯ ಅನ್ನುವಂಥದ್ದನ್ನ ವರದಿ ತಿಳಿಸ್ತಾ ಇದೆ. ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ಇನ್ KMCRI ಒಳಗದ, ಅದರೊಳಗೆ ನಾನು ನೋಡಲ್ ಆಫೀಸರ್ ಅಂತ ಕೆಲಸ ಮಾಡ್ಲಿಕ್ಕತ್ತೀವಿ. ನಾವು ಒಂದು ಇತ್ತೀಚೆಗೆ ಮಕ್ಕಳು ಅಥವಾ ಸಣ್ಣ ವಯಸ್ಸದೊಳಗೆ ಹೃದಯಾಘಾತ ಏನು ಹೆಚ್ಚಾಗ್ಲಿಕ್ಕತ್ತದ, ಅದ್ರ ಸಲುವಾಗಿ ಯಾಕಿರ್ಬೋದು ಅಂಥೇಳಿ ಅಧ್ಯಯನ ಮಾಡಿದ್ವಿ. ಅದ್ರ ಸಲುವಾಗಿ ಹಿಂದಿನ ವರ್ಷ ನಾವು ಒಂದು ಸಣ್ಣ ಅಧ್ಯಯನ ಮಾಡಿದ್ವಿ. ಅದರೊಳಗೆ ರಕ್ತದಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗುವಂಥ ಏನು ಅಂಶ ಇರ್ತಾವ ಅದು ಹೆಚ್ಚಂತೇಳಿ ಕಂಡು ಬಂದಿತ್ತು. ಅದ್ರ ಸಲುವಾಗಿ ಅದು ಬರೀ ಸ್ವಲ್ಪ ಜನ ಆಗಿದ್ದರಿಂದ ಈಗ ದೊಡ್ಡ ಅಧ್ಯಯನ ಮಾಡಿದ್ವಿ. ಈ ಅಧ್ಯಯನ ನಾವು ಸುಮಾರು 13 ರಾಜ್ಯ ಒಳಗೆ ಮಾಡೀವಿ. ಅದೇ ರೀತಿ ಕರ್ನಾಟಕದೊಳಗೆ 25 ಡಿಸ್ಟ್ರಿಕ್ಟ್ ಒಳಗೆ ನಾವು ಈ ಅಧ್ಯಯನ ಮಾಡೀವಿ. ಈ ಅಧ್ಯಯನದೊಳಗೆ ಏನು ಮಾಡಿದ್ವಿ ಅಂದ್ರೆ ಮಕ್ಕಳದ್ದು ಅವ್ರದ್ದು ಹೈಟ್, ವೆಯ್ಟ್ ಅದೆಲ್ಲ ಚೆಕ್ ಮಾಡಿದ್ವಿ. ಆಮೇಲೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ, ಆಮೇಲೆ ಹಾರ್ಟ್ ರಿಸ್ಕ್ ಫ್ಯಾಕ್ಟರ್ ಏನಿರ್ತದೆ, HSCRP ಅಂತ ಇರ್ತದೆ, ಆಮೇಲೆ ಹೋಮೋಸಿಸ್ಟಿನ್, ಅವನ್ನ ಪರೀಕ್ಷೆ ಮಾಡಿದ್ವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ನಾವು ಗಮನಿಸ್ತಾ ಇರೋ ಹಾಗೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಅಧ್ಯಯನದ ವರದಿಯನ್ನು ನಾವು ಗಮನಿಸಿದ್ವಿ. ಅಂದ್ರೆ ಇಷ್ಟು ದಿನ ಯುವಕರಲ್ಲಿ ಈ ರೀತಿಯ ಸಮಸ್ಯೆಗಳು, ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಮಕ್ಕಳಲ್ಲೂ ಕೂಡ ಇಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಅನ್ನುವಂತಹ ವರದಿ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ. ಈ ಬಗ್ಗೆ ಅಧ್ಯಯನದ ವರದಿ ಏನು ಹೇಳ್ತಾ ಇದೆ, ಈ ಬಗ್ಗೆ ಮಕ್ಕಳಲ್ಲಿ ಯಾವ ರೀತಿ ಇದನ್ನ ಗಮನ ಹರಿಸಬೇಕು, ಪೋಷಕರು ಏನ್ ಮಾಡಬೇಕು, ಈ ಕುರಿತಂತೆ ಏನಾದರೂ ಡಾಕ್ಟರ್ಸ್ಗಳು ಸಲಹೆ ಕೊಟ್ಟಿದ್ದಾರಾ ಸಂಜಯ್? ಮಧು ನಾಗರಾಜ್, ರಾಜ್ಯ ಮತ್ತು ದೇಶದಲ್ಲಿ ಮಕ್ಕಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದ ನಂತರ ಹುಬ್ಬಳ್ಳಿಯ ಕಿಮ್ಸ್ನ ಬಹುಶಿಸ್ತೀಯ ಸಂಶೋಧನಾ ಘಟಕದ ಒಂದು ವೈದ್ಯರ ತಂಡ ಒಂದು ಅಧ್ಯಯನ ಮಾಡಲಿಕ್ಕೆ ಮುಂದಾಯಿತು. ಮಕ್ಕಳಲ್ಲಿ ಹೃದಯಾಘಾತಕ್ಕೆ ಪ್ರಮುಖವಾದಂಥ ಕಾರಣಗಳೇನು, ಅವ್ರಿಗೆ ಯಾಕೆ ಹೃದಯಾಘಾತ ಆಗ್ತದೆ ಅಂತೇಳಿ ಸಾಕಷ್ಟು ಸಂಶೋಧನೆಯನ್ನು ಮಾಡಲಿಕ್ಕೆ
ಹುಬ್ಬಳ್ಳಿ ಕಿಮ್ಸ್ನ ಬಹುಶಿಸ್ತೀಯ ಸಂಶೋಧನಾ ಘಟಕದ ತಂಡ ಮುಂದಾಗಿತ್ತು. ಈ ಕಳೆದ ವರ್ಷ ಧಾರವಾಡ ಜಿಲ್ಲೆಯಲ್ಲಿ ಅನೇಕ ಮಕ್ಕಳನ್ನು ಪರೀಕ್ಷೆ ನಡೆಸಿದ ಸಂದರ್ಭದಲ್ಲೂ ಕೂಡ ಬೆಚ್ಚಿ ಬೀಳಿಸುವಂಥ ಒಂದು ಅನೇಕ ಅಂಶಗಳು ಪತ್ತೆಯಾಗಿದ್ದು, ನಂತರ ಇದೀಗ ದೇಶದ 13 ರಾಜ್ಯಗಳು ಮತ್ತು ರಾಜ್ಯದ 25 ಜಿಲ್ಲೆಗಳಲ್ಲಿ ಸಾಕಷ್ಟು ಒಂದು ಈ ತಂಡ ಅಧ್ಯಯನ ಮಾಡಿರುವಂಥದ್ದು. ಬಹುತೇಕ ಕಡೆ ಅಂತಂದ್ರೆ ಏನು ಸಿಂಪ್ಟಮೆಟಿಕ್ ಅಂತ ಮಕ್ಕಳಂದರೆ ಬರೋಬ್ಬರಿ ದೇಶದಲ್ಲಿ 347 ಮಕ್ಕಳನ್ನು 8ರಿಂದ 14 ವರ್ಷದ ಮಕ್ಕಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಜೊತೆಗೆ ಧಾರವಾಡ ಜಿಲ್ಲೆಯಲ್ಲಿ 62 ಕಾಲೇಜು ವಿದ್ಯಾರ್ಥಿಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಪರೀಕ್ಷೆ ಸಂದರ್ಭದಲ್ಲಿ ಸಂಶೋಧನಾ ತಂಡಕ್ಕೆ ಗೊತ್ತಾಗಿದ್ದೆ ಅಂತಂದರೆ 70% ಮಕ್ಕಳಲ್ಲಿ ಈ ಹೃದಯಾಘಾತಕ್ಕೆ ಸಂಬಂಧಿಸಿದಂತೆ ಅನೇಕ ತೊಂದರೆಗಳಿರುವಂಥದ್ದು ಗೊತ್ತಾಗಿತ್ತು. 17% ಮಕ್ಕಳಲ್ಲಿ ಈ ಎಂಡೋಥೀಲಿಯಂ ಅಂತ ಅಂದರೆ ಈ ಹೃದಯದೊಳಗಿರ್ತಕ್ಕಂಥ ಅಪಧಮನಿಯಲ್ಲಿರ್ತಕ್ಕಂಥ ಒಳಪದರನ್ನು ಇರುತ್ತೆ, ಅದು ಕೂಡ ಸಾಕಷ್ಟೊಂದು ತೊಂದರೆಗೆ ಮತ್ತು ಅದರ ಕೂಡ ಸಾಕಷ್ಟು ಹಾನಿಯಾಗಿರುವಂಥದ್ದು ಈ ಅಧ್ಯಯನ ತಂಡದಲ್ಲಿ ಗೊತ್ತಾಗಿತ್ತು. ಪ್ರಮುಖವಾಗಿ ಏನಂತಂದರೆ ಅಧ್ಯಯನ ತಂಡ ಏನು ಸಿಂಪ್ಟಮೆಟಿಕ್ ಮಕ್ಕಳು ಮತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿತ್ತು. ಅವರಿಗೆ HDL, LDL ಸೇರಿದಂತೆ ಅನೇಕ ಪರೀಕ್ಷೆಗಳನ್ನು ಒಳಪಡಿಸಿತು. ಪರೀಕ್ಷೆಯ ಸಂದರ್ಭದಲ್ಲಿ ಬಹುತೇಕ ಮಕ್ಕಳಿಗೆ ಹೃದಯಾಘಾತಕ್ಕೆ ಹತ್ತಿರವಾಗಿರುವಂಥ ಒಂದು ಸೂಚನೆಗಳು ಲಕ್ಷಣಗಳು ಕಂಡುಬಂದಿದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಮಕ್ಕಳಲ್ಲಿರ್ತಕ್ಕಂಥ ದೈಹಿಕ ಚಟುವಟಿಕೆಗಳ ಕೊರತೆ ಜೊತೆ ಸೇರಿದಂತೆ ಅತಿಯಾದ ಜಂಕ್ ಫುಡ್ಗಳು, ಪಾಶ್ಚಾತ್ಯ ಶೈಲಿಯ ಆಹಾರ ಪದ್ಧತಿಗಳನ್ನ ನಾವೇನು ಅನುಸರಿಸ್ತಾ ಇದ್ದೇವೆ, ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಪಿಜ್ಜಾ, ಬರ್ಗರ್ ಸೇರಿದಂತೆ ಅನೇಕ ಆಹಾರ ಪದ್ಧತಿಗಳನ್ನು ಏನು ತಿಂತಾ ಇದ್ದೇವೆ, ಅದರಿಂದ ಮಕ್ಕಳಲ್ಲಿ ಹೆಚ್ಚು ತೊಂದರೆಗೆ ಪ್ರಮುಖ ಕಾರಣ ಅಂಶವನ್ನು ವೈದ್ಯರ ತಂಡ ಪತ್ತೆ ಮಾಡಿರುವಂಥದ್ದು. ಇದಕ್ಕೆ ಮತ್ತೊಂದು ಕಡೆ ಅಂತಂದರೆ ದೈಹಿಕ ಚಟುವಟಿಕೆಗಳು ಇಲ್ಲದೇ ಇರುವಂಥದ್ದು. ಪರೀಕ್ಷೆ ಮಾಡಿದ ಮಕ್ಕಳಿಗೆ ಸಾಕಷ್ಟೊಂದು ಕೌನ್ಸಿಲಿಂಗ್ ಮಾಡಿದ ಸಂದರ್ಭದಲ್ಲಿ ಅವ್ರು ಯಾರು ಕೂಡ ದೈಹಿಕವಾಗಿ ಆ್ಯಕ್ಟಿವ್ ಆಗಿರಲ್ಲ, ದೈಹಿಕ ಚಟುವಟಿಕೆಗಳನ್ನು ಮಾಡ್ತಿರಲ್ಲ. ಪ್ರತಿನಿತ್ಯ ಶಾಲೆಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಮತ್ತು ಮನೆಗೆ ಬರೋದು, ಮನೆಗೆ ಬಂದು ಈ ಓದುವುದು ಇಷ್ಟೇ ಅವರ ಕೆಲಸವಾಗಿತ್ತು. ಯಾವುದೇ ಒಂದು ದೈಹಿಕ ಚಟುವಟಿಕೆಗಳಿಲ್ಲ. ಜೊತೆಗೆ ಆಹಾರ ಪದ್ಧತಿ ಕೂಡ ಅವರಲ್ಲಿ ಸರಿ ಇಲ್ಲ. ಇಂಥ ಆಹಾರ ಪದ್ಧತಿಯನ್ನು ಸರಿ ಇಲ್ಲ ಅಂತಂದರೆ ಇವೆಲ್ಲ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಜೊತೆಗೆ ದೈಹಿಕ ಚಟುವಟಿಕೆಗಳನ್ನು ನಡೆಸಿದರೆ ನಾವು ತೊಂದರೆಯಿಂದ ಪಾರಾಗಬಹುದು. ಜೊತೆಗೆ ಈ ಮಕ್ಕಳಿಗೆ ಚಿಕಿತ್ಸೆ ಕೂಡ ಕೊಡುವಂಥ ಅವಶ್ಯಕತೆ ಅನ್ನುವಂಥ ಒಂದು ಅಂಶವನ್ನು ವೈದ್ಯರ ತಂಡ ಹೇಳಿರೋದ್ರ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಗ್ಗೆ ವರದಿ ನೀಡಲು ಕೂಡ ಈ ತಂಡ ಮುಂದಾಗಿರುವಂಥದ್ದು. ಮಧು ನಾಗರಾಜ್. ಓಕೆ ಸಂಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.